ನಮಸ್ಕಾರ ವೀಕ್ಷಕರೇ. ರಕ್ಷಿತ್ ಕೈಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ MDA ಎಷ್ಟು ಸುರಕ್ಷಿತ? ಗರುಡ ಟಿವಿಯ ವಿಶೇಷ ಸೀರೀಸ್ ಇದು. ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಅನಾವರಣ ಮಾಡ್ತದೆ. ಭಾಗ 1 ಇದು. ವೀಕ್ಷಕರೇ, ಕೆಲವೊಂದು ಸತಿ ಈ ಜನರು ರೊಚ್ಚಿಗೆ ಹೇಳೋದು ಅಥವಾ ಬೇಸರ ಮಾಡ್ಕೊಳೋದು ಕಾರಣ ಇಷ್ಟೇ. ನೀವು ಏನಾದರೂ ಕಂಡ ಸತ್ಯಗಳನ್ನು ತೋರಿಸಿ ಅಲ್ಲಿನ ಅಂದ್ರೆ ಅಭಿವೃದ್ಧಿ ಪ್ರಾಧಿಕಾರದ ಹಿರಿಯರಿಗೆ ನೀವೇನಾದರೂ ಹೇಳ್ತಾ ಹೋದಾಗ ಅವರು ಸ್ಪಂದಿಸಿದ್ರೆ ಖುಷಿ ಆಗ್ತದೆ. ಉದಾಹರಣೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾತಾಡ್ತಾರೆ. ಹಾಗೆ ಗಂಗಾಧರ್ ಹೈವೇ ಅಂತ ಹೇಳಿ ಇಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್, ಇದು ಮೈಸೂರಿನವರು, ಇವ್ರು ಕೂಡ ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಕೆಲವೊಂದು ಅಹವಾಲುಗಳಿದ್ದಾವೆ. ಮುಂಚೆ ಕೂಡ ಗರುಡ ಸಾಕಷ್ಟು ಬಾರಿ ನಿಮಗೆ ತೋರಿಸಿತ್ತು. ಈ ಪೌತಿ ಖಾತೆ ಕೇಸ್ನಲ್ಲಿ ಸೋಮಸುಂದರ್ ಅನ್ನೋರೊಬ್ಬರು ಬಲಿಯಾದರು. ರಾಜಶೇಖರ್ ಮಾತ್ರ ಬಿಂದಾಸ್ ಆಗಿದ್ದಾರೆ. ಶ್ರುತಿ ಅವರು ಅಲ್ಲಿ ಟ್ರಾನ್ಸ್ಫರ್ ಆದರೂ ಕೂಡ ಆ ಮಾತ್ರೆ ಇಲಾಖೆಗೆ ಹೋಗದೆ ಇಲ್ಲೇ ಕೂತ್ಕೊಂಡಿದ್ದಾರೆ. ಕಾರಣ ಏನು? ಇದೇನು KGF ಗಣಿನ? ಯಾಕೆ MDA ಅಂದರೆ ಇಷ್ಟೊಂದು ಅವರಿಗೆ ಪ್ರೀತಿ? ಏನು ಇಲ್ಲಾರ್ದು ಏನಾದರೂ ಇರ್ತದ? ಪ್ರಕಾರ ಇಲ್ಲಿಯೂ ಅಲ್ಲಿ ಕೊಡ್ತಾರೆ. ಆದರೆ ಇಲ್ಲಿ ಯಾಕೆ? ಈ ಮುಂಚೆ ಕೂಡ ಈಗ ಗೋಕುಲಂ 3ನೇ ಹಂತದ ಬಗ್ಗೆ ಗರುಡ ಸವಿಸ್ತರವಾಗಿ 30-40 ಸೈಟು ಸರ್ವೆ ನಂಬರ್ 867, ಅದು 2/11/82ಕ್ಕೆ ಲೀನಿಯನ್ ಜೋಸೆಫ್ ಅನ್ನೋರಿಗೆ, ಹಾಗೆ 1983 ಇಲ್ಲಿ ಅವರು ಕಾನೂನಿನ ವಾರಸರ ಅಲ್ಲ. ಇಲ್ಲಿ ಏನಿದೆಲ್ಲ ಅವ್ರಿಗೆ 2026-4/2024ಕ್ಕೆ ಇವರು ಪೌತಿ ಖಾತೆಯನ್ನ ಹಾಗೆ ವಂಶವೃಕ್ಷವನ್ನ ನಕಲಿ ಖಾತೆಗಳನ್ನ ಮಾಡಿ ಆಧಾರ್ ಕಾರ್ಡ್ಗಳನ್ನ ಮಾಡಿ ಕೊಡ್ತಾರೆ. ಇಲ್ಲಿ ಬಲಿಯಾಗಿದ್ದು ಮಾತ್ರ ಸೋಮಸುಂದರ್ ಅವರು. ರಾಜಶೇಖರ್ ಅವರು ಬಿಂದಾಸ್ ಆಗಿದ್ದಾರೆ ಹೇಳ್ತಾರಲ್ಲ. ಒಂದೊಂದ್ಸತಿ ಈ ಪ್ರಸನ್ನ ಕುಮಾರ್ ಅವರು ಕೂಡ ಪಾಪ ಅವರು ಈಗ ಅವತ್ತು ಅಮಾನತ್ ಮಾಡಿ 1 to 4 ಇದಕ್ಕೆಲ್ಲ ಬರೆದಿದ್ರು ಕೂಡ ಸರ್ಕಾರಕ್ಕೆ ಪತ್ರ ಬರೆದ್ರು. ಯಾಕಂದ್ರೆ ಹೇಳ್ತಾರಲ್ಲ, ಕೆಲವೊಂದು ಸರ್ಕಾರದ ಲೆವೆಲಲ್ಲಿ ಅಧಿಕಾರಿಗಳನ್ನ ಅಮಾನತ್ ಮಾಡಬೇಕಾಗ್ತದೆ. ಅದು ಕೊಟ್ಟ ತಕ್ಷಣ ಕೋರ್ಟಿಗೆ ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಈಗ ಹೇಳ್ತಾರಲ್ಲ, ಕೆಲವೊಂದು ಕಡೆ ಸರ್ಕಾರಿ ಆಸ್ತಿಗಳನ್ನ ವೈಯಕ್ತಿಕ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿರ್ತಾರೆ. ಹಾಗೆ ಇಲ್ಲಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ತಗೊಂಡು ಅವರು ಸ್ಟೇ ತರೋದು ಇನ್ನೊಂದು ಮಾಡ್ತಾರೆ. ಅಂದ್ರೆ ತೂಕೊಡಿಸೋರಿಗೆ ಹಾಸಿಗೆ ಹಾಸಿ ಕೊಟ್ಟಂಗೆ. ಇಲ್ಲಿ ಈಗ ಗಂಗಾಧರ್ ಅವರು ಕೂಡ MDಯದ್ದು ಕಸಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ 208ರಲ್ಲಿ 3 ಎಕರೆ ಬಗ್ಗೆ, ಹಾಗೆ ಸರ್ವೆ ನಂಬರ್ 186/5 ಇದರ 1 ಎಕರೆ 30 ಗುಂಟೆ ಬಗ್ಗೆ ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟಿದ್ರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು ರಾಜಶೇಖರ್ ಹಾಗೆ ಇಲ್ಲಿ ಸಚಿನ್ ಅವರ ವಿರುದ್ಧ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ, ಶ್ರುತಿ ಅವ್ರ ಬಗ್ಗೆ ಯಾಕೆ 15 ದಿವಸದೊಳಗೆ ನೀವು ನಮಗೆ ರಿಸಲ್ಟ್ ಕೊಡಿ, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇರೋವಾಗ ಇಲ್ಲಿ ಎಷ್ಟು ಸುರಕ್ಷಿತ ಮೂಡ? ಹಾಗೆ ಇಲ್ಲಿ ಕೆಲವೊಂದು ಹೇಳ್ತಾರಲ್ಲ, ಈ ದೇವನೂರು ಗ್ರಾಮ ಸರ್ವೆ ನಂಬರ್ಗಳಲ್ಲಿ ಈಗ 208 ಹೇಳಿದೆ. ಈಗ ಅಲ್ಲಿ 3 ಎಕರೆ 12 ಗುಂಟೆ, ಹಾಗೆ 180/5ರಲ್ಲಿ 1 ಎಕರೆ 30 ಗುಂಟೆ ಇವು ವಸತಿ ಉದ್ದೇಶಕ್ಕಾಗಿ ಇಟ್ಕೊಂಡಿದ್ದು. ಈ ಎಲ್ಲ ಪ್ರಾಧಿಕಾರದ ವಶಕ್ಕೆ ನೀವು ತಗೊಳ್ಳಿ, ಅಲ್ಲಿ ಯಾರ್ಯಾರ್ದು ವಶಕ್ಕೆ ಹೋಗ್ತಾ ಇದ್ದಾವೆ ಅಂತ ಹೇಳಿ ಹೋರಾಟಗಾರರು ಹೇಳ್ತಾನೆ ಇದ್ದಾರೆ. ಇವನ್ನೆಲ್ಲ ತೋರಿಸ್ತಾ ಇವಾಗ ಮೊದಲನೇ ಭಾಗದಲ್ಲಿ ಕೆಲವೊಬ್ಬರ ಒಪಿನಿಯನ್ಗಳನ್ನ ತಗೋತೀನಿ. ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಇದು ಒಂದು ರೀತಿಯಿಂದ ನಿಮ್ಮ ಕಣ್ ತೆರೆಸುವಿಕೆ. ಹಾಗೆ ಮೂಡ ವಿಶೇಷವಾಗಿ ಈಗ MDA ಆಗಿದೆ, ಇದರ ಅಭಿವೃದ್ಧಿಗೆ ಇದು ಪೂರಕವಾಗಿರ್ತದೆ. ನಮಸ್ಕಾರ. ಭಾಗ 2ರಲ್ಲಿ ಮತ್ತೆ ಸಿಗೋಣ. ಸ್ನೇಹಿತರೆ ಸರ್, ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಒಂದು ಪ್ರಶ್ನೆ ಪ್ರಾಥಮಿಕ ಅಂದ್ರೆ ಈ ಎಪಿಸೋಡಿಂದ ಟೈಟಲ್ ಕೂಡ ಹಂಗೆ ಇದೆ, ರಕ್ಷಿತ್ ಅವ್ರ ಕಡೆ ಮೂಡ ಎಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ. ತಾವು ಕೂಡ ಅರ್ಜಿದಾರರು ಇದ್ದೀರಿ, ಸಾಕಷ್ಟು ಇದು ಅಂದ್ರೆ ಅವ್ರ ಬಗ್ಗೆನೇ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕು ಸರ್. ಅದ್ರ ಬಗ್ಗೆ ಸರ್ಕಾರ ಒಂದು ಜನರಿಗೆ ತಿಳುವಳಿಕೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳಾಗಿರೋ ಇಂಥ ಅಧಿಕಾರಿಗಳು ಸರ್ಕಾರಿ ಆಸ್ತಿನ ಕಬಳಿಸ್ಕೋಸ್ಕರ ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗ ಸಾಕಷ್ಟು ಉದಾಹರಣೆಗಳಿವೆ. ರಕ್ಷಿತರ ವಿಚಾರ ಹೇಳಬೇಕು ಅಂತಂದರೆ, ಅವರು ತಹಸೀಲ್ದಾರ್ ಆಗಿದ್ದ ಸಂದರ್ಭದಲ್ಲಿ GT ದೇವೇಗೌಡರ ಒಂದು ಪ್ರಭಾವಕ್ಕೊಳಗಾಗಿ GT ದೇವೇಗೌಡರ ಸಹೋದರಿಯ ಮಗ ಹೆಸರಲ್ಲಿ
ಸರ್ ನಂಬರ್ 82/2ರಲ್ಲಿ ಈಗಾಗಲೇ ಬಡಾವಣೆನ ರಚನೆ ಮಾಡಿದ್ರು ಕೂಡ ಪ್ರಾಧಿಕಾರ ಬಡಾವಣೆ ನಿರ್ಮಾಣ ಮಾಡಿದಂಥ ನಿವೇಶನ ಮಾಡ ಕೃಷಿ ಭೂಮಿ ಅಂತೇಳಿ ಒಂದು ಮಹೇಂದ್ರ ಹೆಸರಿಗೆ ಖಾತೆ ಮಾಡಿಕೊಟ್ಟಿರೋದ್ರಿಂದ ಆ ಒಂದು ದಾಖಲೆ ಇಟ್ಕೊಂಡು ಅವರ ಒಂದು ಹೆಸರಿಗೆ 19 ನಿವೇಶನವನ್ನು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ದೂರರ್ಜಿ ಕೊಟ್ಟರು ಕೂಡ ಸರ್ಕಾರ ಇದ್ರ ಬಗ್ಗೆ ಇದುವರೆಗೂ ಇನ್ನೂ ಕ್ರಮ ತಗೊಂಡಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಧಿಕಾರದ ಮೂಢ ಸಂಬಂಧಪಟ್ಟ ತನಿಖೆ ನಡೆಸಿದ್ದಾರೆ ಲೋಕಾಯುಕ್ತ ತನಿಖಾಧಿಕಾರಿ. ಅವ್ರಿಗೂ ಕೂಡ ದಾಖಲಾತಿ ಸಮೇತ ಒಂದು ದೂರನ್ನು ಕೊಟ್ಟು ಐ ಥಿಂಕ್ 1 ವರ್ಷ ಸಮಯ ಆಗಿದೆ. ಆದರೂ ಕೂಡ ಅವ್ರನ್ನ ಆ ಪ್ರಕರಣದ ಆರೋಪಿಯನ್ನು ಮಾಡಿ ಕ್ರಮವನ್ನು ತಗೊಂಡಿಲ್ಲ. ಸೊ ಹೀಗಾಗಿ ಈ ಪ್ರಾಧಿಕಾರದ ಆಯುಕ್ತರಾದ ನಂತರ ಇಂತಹ ಎಷ್ಟು ಸರ್ಕಾರಿ ಆಸ್ತಿಗಳ ಬಗ್ಗೆ ಅವರು ರಕ್ಷಣೆ ಮಾಡಿರೋದ್ರ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರ ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸೂಕ್ತ. ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟರೆ ಸೂಕ್ತ ಅಲ್ಲ ಅನಿಸುತ್ತೆ. ಸರ್, ನಿಮ್ಮ ಪ್ರಕಾರ ಈ ರಕ್ಷಿತ್ ಅವ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ? ಸರ್, ಇಲ್ಲಿ ಸರ್ಕಾರದ ಮುಖ್ಯಸ್ಥರಾಗತ್ತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸರ್ಕಾರದ ಆಸ್ತಿಯನ್ನು ಕಬಳಿಸ್ತವ್ರು. ಅದನ್ನು ಸ್ವತಃ ಅವರೇ ಒಪ್ಕೊಂಡು ಅದನ್ನು ವಾಪಸ್ ಕೊಟ್ಟರು ಅಂಥವ್ರು. ಅವರ ಒಂದು ನೈತಿಕತೆಯೇ ಅವರಿಗೆ ಇಲ್ಲ ಅಂತಂದಮೇಲೆ ಅಧಿಕಾರಿಗಳು ಎಲ್ಲಿರುತ್ತೆ? ಅದನ್ನು ಪ್ರಶ್ನೆ ಮಾಡೋ ನೈತಿಕತೆ ನಮ್ಮ ಪ್ರಜೆಗಳಿಗೆ ಎಲ್ಲಿದೆ? ಇದನ್ನು ಜನ ಗಮನಿಸಬೇಕು. ಹಾಗಾಗಿ ಈ ಸಿದ್ದರಾಮಯ್ಯರ ಒಂದು ಸರ್ಕಾರದಲ್ಲಿ ಯಾವ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಭಯ ಇಲ್ಲ. ಅವ್ರದ್ದೆಲ್ಲ ಒಂದೇ ಒಂದು ಉದ್ದೇಶ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಸ್ತಿಯನ್ನು ಕಬಳಿಸುವಂಥದ್ದು, ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡೋದು. ಸೊ ಇದು ಬಿಟ್ಟರೆ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕಡೆ ಗಮನ ಕೊಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಇದು ನೀವು ಎಲ್ಲಿ ಬೇಕಾದ್ರೂ ಗಮನಿಸ್ಬೋದು. ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಇರಲ್ಲ, ಜನರ ಸಾಮಾನ್ಯ ಕೆಲಸಗಳನ್ನು ಮಾಡ್ತಿಲ್ಲ. ಇದನ್ನೆಲ್ಲ ಗಮನಿಸಿದಾಗ ಸ್ಪಷ್ಟ ಗೊತ್ತಾಗುತ್ತೆ. ಮತ್ತು ಅವರ ಭ್ರಷ್ಟಾಚಾರದ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಕೂಡ ಯಾವ ಅಧಿಕಾರಿಗಳು ಕೂಡ ಕ್ರಮ ತಗೊಳ್ತಲ್ಲ. ಸೊ ಇದನ್ನೆಲ್ಲ ಗಮನಿಸಿದಾಗ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಸರ್, ಈಗ ಮೂಡ ಹೋಗಿ MD ಆದರೂ ಕೂಡ ಹೆಸರಷ್ಟೇ ಬದಲಾವಣೆ ಅದು, ಏನಾದರೂ ಕಾರ್ಯವೈಖರಿ ಬದಲಾವಣೆ ಆಗಿದೆಯಾ ನಿಮ್ಮ ಪ್ರಕಾರ? ಸರ್, ಏನು ಬದಲಾವಣೆ ಆಗಿಲ್ಲ ಸರ್. ಹಳೆ ಮದ್ಯಕ್ಕೆ ಹೊಸ ಹೆಸರು ಅಂತ ಅದೇ ಎಲ್ಲ ಆ ರೀತಿ ಹೆಸರು ಬದಲಾವಣೆ ಆಗಿದೆ ಅಷ್ಟೇ. ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಅಷ್ಟೇ ಬದಲಾವಣೆ ಆಗಿದೆ ಅಷ್ಟು ಬಿಟ್ಟರೆ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅಕ್ರಮಗಳು ಅದೇ ಹೇಗೆ ಹೆಸರು ಬದಲಾಯ್ತು ಅದೇ ರೀತಿ ಬೇರೆ ಸ್ವರೂಪದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಸೊ ಈಗ ಎಷ್ಟೇ ಈಗ ನೀವು ಬರೆದು ಹಾಕಿದ್ರು ಕೂಡ ಎಮ್ಮೆ ಚರ್ಮ ಅಂತ ನಿಮ್ಮ ಪ್ರಕಾರ? ಅಂದ್ರೆ ಸರ್, ಈಗ ಸರ್ಕಾರನೇ ಒಂದಕ್ಕಿದ್ದಾಗ ಯಾರು ಕ್ರಮ ತಗೊಳ್ತಾರೆ? ಕ್ರಮ ತಗೊಳ್ಬೇಕು ಸರ್ಕಾರನೇ ಅವ್ರಿಗೆ ಪರೋಕ್ಷವಾಗಿ ಬೆಂಬಲ ನಿಂತ್ಕೊಂಡಾಗ ಹೇಗೆ ನಾವು ನೋಡೋದು? ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸರ್, ಈಗ ನೀವು ಹೋರಾಟ ಮಾಡ್ತಾ ಬಂದಿದ್ದೀರಿ ಸಾಕಷ್ಟು, ವಿತೌಟ್ ಎನಿ ಯಾರದೇ ಪ್ಲಸ್ ಮೈನಸ್ ಏನಾದರೂ ನೀವು ಕಮೆಂಟ್ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಈಗ ಮೂಡಾದಲ್ಲಿ ಕೆಲವೊಬ್ರು ಮಾಹಿತಿ ಹಕ್ಕಿನ ಹೋರಾಟಗಾರರು ಅಂದ್ರೆ ಈಗ ದಸ್ಕಾ ಬೀಸ್ ಅಂತ ಹೇಳ್ತಾರಲ್ಲ, 10 ರೂಪಾಯಿ ಪೋಸ್ಟಲ್ ಆರ್ಡರ್ ಕೊಟ್ಟು ಒಂದು 20 ಲಕ್ಷ 30 ಲಕ್ಷ ತಗೊಂಡು ಹೋಗುವಂಥವ್ರು ಇದ್ದಾರೆ ಅಂತ ಹೇಳಿ ಒಂದು ಆರೋಪಗಳು ಬಂದಿದ್ದಾವೆ. ಇಂಥವ್ರು ಯಾರೋ ಮಾಡುವಾಗ ಅಸಲಿ ಹೋರಾಟಗಾರರು ತಮ್ಮಂಥವ್ರಿಗೆ ಮುಜುಗರ ಆಗಿದೆಯಾ ಸರ್? ಈಗ ಏನಾದರೂ ಖಂಡಿತವಾಗ್ಲೂ ಸರ್, ಇಲ್ಲಿ ಮಾಹಿತಿ ಹಕ್ಕು ಅಧಿನಿಯಮನ ಜಾರಿಗೆ ತಂದಿದ್ದೆ ಒಂದು ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನ ಹೊರತೆಗೆಯಕ್ಕೆ ಅಂತೇಳಿ. ಆದರೆ ಅದು ಕೆಲವರು ದುರುಪಯೋಗ ಪಡಿಸ್ಕೊಂಡು ಅಕ್ರಮ ಹಣ ಸಂಪಾದನೆ ಮಾಡೋಕ್ಕೆ ಬಳಸ್ಕೊಳ್ತಾರಿಂದ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಹಿತಿ ಹಕ್ಕು ನಿಯಮದಲ್ಲಿ ಅರ್ಜಿ ಹಾಕಿದ್ದೀವಿ ಅಂದ ತಕ್ಷಣ ತಪ್ಪು ತಿಳಿಯುವಂಥದ್ದು, ಅವ್ರನ್ನ ಬೇರೆ ದೃಷ್ಟಿಕೋನ ನೋಡೋಂಥದ್ದು ಸಮಾಜ ನಡೀತಾ ಇದೆ. ಸೊ ಇದೊಂದು ನಿಜಕ್ಕೂ ನಮ್ಮ ದೇಶ ದುರಂತ. ಸೊ ನಮ್ಮ ದೇಶದ ಜನರ ಮನಸ್ಥಿತಿನೇ ಆಗಿದೆ. ಸೊ ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕಾದ್ರೆ ಕೆಟ್ಟಕ್ಕೆ ಬಳಸ್ಕೊಂಡು ಅದರಿಂದ ಅಕ್ರಮ ಹಣ ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು, ಸೊ ಅದನ್ನು ಬಳಸ್ಕೊಂಡು ಸಮಾಜಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನ್ಯಾಯ ಕೊಡಿಸೋಣ, ಒಂದು ಅಪರಾಧ ಕೃತ್ಯಗಳು ಕಡಿವಾಣ ಹಾಕೋಣ ಅನ್ನೋದ್ರ ಬಗ್ಗೆ ತುಂಬ ಕಡಿಮೆ ಯೋಚನೆ ಮಾಡೋವಂಥದ್ದು. ಸೊ ಈಗ MDAನಲ್ಲಿ ಈಗ ಮೂಡ ಹೋಗಿ MDA ಬಂತು, MDA ಆದಮೇಲೆ ಇಲ್ಲಿ ಮೇಟಿ ಸರಿ ಇದ್ದಾರೆ ಅಂತೀರಾ ಸರ್? ಯಾಕಂದ್ರೆ ಮೇಟಿ ಸರಿ ಇದ್ರೆ ಬಾಕಿ ಸರಿ ಅಂತ ಹೇಳ್ತಾರೆ, ಹಂಗೆ ನಿಮ್ಮ ಅದ್ರ ಹೇಳ್ತಿಲ್ಲ ಸರ್. ಕರ್ನಾಟಕ ಸರ್ಕಾರದ ಮೇಟಿನೇ ಸಿಲ ಆದ್ಮೇಲೆ ನೀವು ಬೇರೆ ಎಲ್ಲಿ ಕೇಳ್ತೀರಾ? ಯಾವ ನೈತಿಕತೆ ಇಟ್ಕೊಂಡು ಕೇಳ್ತೀರಾ? ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಸವಾಲು ಆಗ್ತೀನಿ, ನಿಮ್ಮ ನೈತಿಕತೆ ಅನ್ನೋದಿದ್ರೆ ದಯವಿಟ್ಟು ಒಂದು ಮಾಧ್ಯಮದ ಮುಂದೆ ಬನ್ನಿ, ನನ್ನ ಅದ್ರ ದಾಖಲಾತಿ ತಗೊಂಡು ಬರ್ತೀನಿ, ನಿಮ್ಮ ದಾಖಲೆ ತಗೊಂಡ್ಬನ್ನಿ. ನೀವು 14 ಸೈಟ್ ತಗೊಳ್ಳೋ ವಿಚಾರದಲ್ಲಿ ಏನು ಅಕ್ರಮ ಮಾಡಿಲ್ಲ, ಅಪರಾಧ ಕೃತ್ಯ ಮಾಡಿ ಜನರಿಗೆ ಹೇಳಿ. ಸೊ ನ್ಯಾಯಾಲಯದಲ್ಲಿ ನಡೆಯುವಂಥ ವಿಚಾರಣೆ ಬೇರೆ, ಜನರ ಮುಂದೆ ಹೇಳೋದು ಸತ್ಯನೇ ಬೇರೆ. ಸೊ ಸತ್ಯನ ಹೇಳಿ, ಆವಾಗ ಅಧಿಕಾರಿಗಳಿಗೂ ಒಂದು ನೈತಿಕತೆಯನ್ನು ಬರ್ತದೆ. ಆವಾಗ ಇಂಥ ಭ್ರಷ್ಟಾಚಾರ ಅಕ್ರಮಗಳೆಲ್ಲ ಒಂದು ತಡೆ ಉಂಟಾಗುತ್ತೆ. ಸೊ ನಿಮ್ಮಲ್ಲೇ ಆ ನೈತಿಕತೆ ಇಲ್ಲ ಅಂದಮೇಲೆ ಸೊ ಅಧಿಕಾರಿಗಳಲ್ಲಿ ನೈತಿಕತೆ ತರೋದಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ನನ್ನ ಒಂದು ಅನುಭವ. ಸೊ ಈಗ ಇದು ಇವ್ರ ಸೀಟೇ ಒಂಥರ ಅನುಕೂಲ ಸಂಖ್ಯೆ ಸೀಟ್ ಅಂದಂಗಾಗಿದೆ. ಈಗ ರಕ್ಷಿತ್ ಅವ್ರು ಬಂದಿರೋದೇ ಅಂದರೆ ಹುದ್ದೆಗೆ ಎಲಿಜಿಬಿಲಿಟಿ ಇಲ್ಲಾರ್ದವ್ರನ್ನೇ ತೊಗೊಂಬಂದಿದ್ದಾರೆ ಅಂತ. ಅವರೊಬ್ಬರೇ ಅಂತಲ್ಲ ಸರ್,
ಸೊ ಯಾವುದೇ ಸರ್ಕಾರದ ಕಚೇರಿಗಳಲ್ಲಿ ಸಿಬ್ಬಂದಿ ಅಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರು ಎಷ್ಟರ ಮಟ್ಟಿಗೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಾಗ ಸೊ ನಿಜಕ್ಕೂ ಭಾಳ ನೋವಾಗುತ್ತೆ. ಸೊ ಅಂದರೆ ಅರ್ಹತೆ ಇಲ್ಲ ಅಧಿಕಾರಿಗಳು, ಅಂದರೆ ನಮ್ಮ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇಲ್ಲ ಅಂತ ತಿಳುವಳಿಕೆ ಇಲ್ಲಂಥ ಅಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಈಗ ಸ್ನೇಹಮಯ್ಯವರ ಧ್ವನಿ ಎತ್ತಬೇಕಾ ಮೈಸೂರಲ್ಲಿ ಅಂತ, ಅಥವಾ ಅಂದ್ರೆ ಸ್ನೇಹಮಯ್ಯವರ ರೀತಿನಲ್ಲಿ ಎಷ್ಟು ಸ್ನೇಹಮಯಿಗಳು ಇನ್ನೂ ಯಾರು ಹುಡ್ಕೊಂಡಿಲ್ಲ ಯಾಕೆ ಅಂತ ಇದೊಂದು ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಓಕೆ, ಅಂದ್ರೆ ಹೋರಾಟಗಾರಿದ್ರೆ ಅವರವರ ಒಂದು ಸಾಮರ್ಥ್ಯಕ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅಂತ ಹೇಳಕ್ಕೆ ತಪ್ಪಾಗುತ್ತೆ. ಸೊ ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಈ ವಿಶೇಷವಾಗಿ ಮೂಡಾದಲ್ಲಿ ತಾವು ಕೈ ತಗೊಂಡೇನಂತಿದ್ರಿ ರಕ್ಷಿತ್ ಅವ್ರನ್ನ, ಹಾಗೆ ಇನ್ನು ಕೆಲವೊಬ್ಬರು ಅಧಿಕಾರಿಗಳನ್ನ. ನಿಮ್ಮ ಪ್ರಕಾರ ಈ ಮೂಡ MD ಆದ್ರೂ ಕೂಡ ಸುಧಾರಿಸ್ತದ ಇಲ್ಲ? ಸರ್, ಇದು ನಿಜವಾಗ್ಲೂ ಕೂಡ 100% ನೀವು ಕೇಳಲೇಬಾರ್ದು ಈ ಮಾತನ್ನ. ಅದು ಯಾವುದೇ ಕಾರಣಕ್ಕೂ ಕೂಡ ಸುಧಾರ್ಸಕ್ ಆಗೋದೇ ಇಲ್ಲ. ಯಾಕಂದ್ರೆ ಅದನ್ನ ಏನು ಮೂಡ ಅಂತ ಮಾಡ್ಕೊಂಡು ಈಗ ಏನು MD ಅಂತ ಮಾಡ್ಕೊಂಡ್ರೆ ಸುಮ್ಮನೆ ಜನಕ್ಕೆ ಕಣ್ಣೋರ್ಸಕ್ ಅಷ್ಟೇನೆ. ಏನೋ ಬದಲಾವಣೆ ಆಗ್ಬಿಡ್ತದೆ, ಏನೋ ಮಾಡ್ಬಿಡ್ತದೆ, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅದು ಸಾಧ್ಯನೇ ಇಲ್ಲ. ಮೂಡಾನೇ MD ಎಲ್ಲ ಒಂದೇನೆ. ಅದು ಹಳೆ ಹೆಂಡ ಹೊಸ ಅಷ್ಟೇನೆ. CITB ಮೂಡ ಈಗೇನು ಹೊಸದಾಗಿ MDA ಮಾಡಿದ್ರೆ ಎಲ್ಲ ಒಂದೇ ಬೆಲ್ಟೆ. ಅದು ಎಲ್ಲ ಅದೇನು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೆಸರು ಮಾತ್ರ ಚೇಂಜ್ ಅಷ್ಟೇ ಜನಕ್ಕೆ ಕನ್ನೋಡ್ಸಕ್ಕೆ. ಅಲ್ಲಿ ಏನು ಭ್ರಷ್ಟಾಚಾರ ನಡಿಬೇಕು, ಏನ್ ಮಾಡ್ಬೇಕು 100% ಮಾಡೇ ಮಾಡ್ತಾರೆ ಏನ್ ಸರ್. ಯಾಕಂತಂದ್ರೆ ಇಲ್ಲಿ ಯಾರು ಕಮಿಷನರ್ ಆಗಿ ಬರ್ತಾರೋ ಅವ್ರು ಎಲ್ಲಾ ಕೂಡ ಅಲ್ಲಿ ನುಂಗಕ್ಕೆ ಬರೋದು. ಅರ್ಥ ಆಯ್ತಾ? ಈಗ ರಕ್ಷಿತ್ ಇರ್ಬೋದು, ಹಿಂದೆ ಇದ್ದ ದಿನೇಶ್ ಅವ್ರು ಇರ್ಬೋದು, ಎಲ್ಲಾ ಕೂಡ ಸಾರ್ವಜನಿಕರ ಆಸ್ತಿನ ಲೂಟಿ ಮಾಡೋದು, ಲ್ಯಾಂಡ್ ಮಾಫಿಯಾ ಜೊತೆ ಕೈ ಜೋಡಿಸೋದು ಎಲ್ಲಾನು ಗೊತ್ತಿದೆ ಸಾರ್ವಜನಿಕರಿಗೆ. ಮೂಡ ಅಂತಂದ್ರೆ ಒಂದು ರೀತಿಯಲ್ಲಿ ಅಸೂಯೆ ಆಗೋಗಿದೆ. ರಾಜಕಾರಣಿಗಳಂತೂ ಮೂಡ ಕಡೆ ಯಾರು ತಲೆನೇ ಆಗ್ತಾ ಇಲ್ಲ. ಇವರು ಇತಿಹಾಸದಿಂದ ಪಾಠ ಕಲೀಲಿಲ್ವಾ ಸರ್? ಮೂಡ ಇತಿಹಾಸದಿಂದಾನೇ ಏನು ಕಲೀಲಿಲ್ಲ, ಇಷ್ಟೆಲ್ಲ ಹಗರಣ ಆದ್ರೂ ಕೂಡ ಸರ್, ಈಗ ಏನಾಗಿದೆ ಗೊತ್ತಾ, ಮೂಡ ಅಂತ ಅಂದ್ರೆ ಒಂದು ಟೈಮಲ್ಲಿ ಅದು ಒಂದು ಶ್ರೀಮಂತರಿಗೆ ಅನ್ನೋದು ಒಂದು ಪರಿಸ್ಥಿತಿ ಇತ್ತು. ಆಕ್ಚುಲಿ ಅದು ನಿಜಾನೂ ಕೂಡ. ಯಾಕಂದ್ರೆ ಅಲ್ಲಿ ಹೋರಾಟಗಾರ್ಗೆ ಯಾರಿಗೂ ಕೂಡ ಅಲ್ಲಿ ಒಂದು ಸೈಟ್ ಸಿಕ್ಕಿಲ್ಲ, ಇಲ್ಲ ಯಾವುದೇ ಒಂದು ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಸೈಟ್ ಸಿಕ್ಕಿಲ್ಲ. ಅಂತವ್ರಿಗೆ ಯಾರಿಗಾರು ಕೊಟ್ಟಿದ್ರೆ ಅಲ್ಲಿರೋಂಥ ಬಂಡವಾಳ ಬಯಲ್ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಎಲ್ಲ ಇರೋದು ಕೂಡ ಶ್ರೀಮಂತರಿಗೆ ಅಂತಾನೆ ಮೂಡ ಒಂದು ಟ್ರೆಂಡ್ ಆಗ್ಬಿಟ್ಟಿತ್ತು. ಈಗಲೂ ಕೂಡ ಅದು ಶ್ರೀಮಂತರಿಗೋಸ್ಕರನೇ ಮಾಡಿರೋಂಥದ್ದು. ಬಡವ್ರಿಗಂತೂ ಅಲ್ಲಿ ಏನು ಕೂಡ ಅಲ್ಲಿ ಸೈಟ್ ಸಿಕ್ಕಿಲ್ಲ, ಸಿಗೋದು ಇಲ್ಲ. ನಿಮ್ಮ ಪ್ರಕಾರ ಈಗ ನಾಲ್ವಡಿ ಕೃಷ್ಣರಾಜರ ಕನಸಿನ ಕೂಸು ಅಲ್ಲಿ ಕಮರಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ? 100% ಸರ್ ಅದು. ಯಾಕಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಅವರು ಸ್ಥಾಪನೆ ಮಾಡಿದಂತ ಏನ್ CITB ಇತ್ತಲ್ಲ, ಅದ್ರ ವಿರುದ್ಧವಾಗಿ ಇವರೆಲ್ಲ ನಡ್ಕೋತಾ ಇರೋದು. ಯಾಕೆಂತಂದ್ರೆ ಈಗ ಇವ್ರು ಇಲ್ಲಿ ಅವರು ಎಷ್ಟೋ ಅಲ್ಲಿ ಬರ್ತಕ್ಕಂತ ಅಧಿಕಾರಿಗಳಿಗೆ ಈ ಸ್ಥಾಪನೆ ಮಾಡಿದವರು ಯಾರಂತಾನೆ ಗೊತ್ತಿಲ್ಲ. ಏನು ಮೂಡಾನ ಯಾರು ಸ್ಥಾಪನೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಸ್ಥಾಪನೆ ಮಾಡಿದ್ರು ಏನಂತ ಅವ್ರಿಗೆ ಇತಿಹಾಸನೇ ಗೊತ್ತಿರೋದಿಲ್ಲ. ಏನೋ ಬರ್ತಾರೆ, ಲಂಚ ಕೊಟ್ಟು ಅವ್ರಿಗೆ ಲಂಚ ಕೊಟ್ಟು ಬರ್ತಾರೆ, ಅಲ್ಲಿ ಬಂದು ಏನ್ ಮಾಡ್ಬೇಕೆಲ್ಲ ಮಾಡ್ಕೊತಾ ಇದಾರೆ. ಕಂಪ್ಲೀಟ್ ಮೂಡಾನ ಇವರು ಮಾರಾಟನೇ ಮಾಡ್ಬಿಡ್ತಾರೆ ಸ್ವಲ್ಪ ದಿವಸ ಬಿಟ್ರೆ. ಸುಮ್ಮನೆ ಕಣ್ಣೊಡ್ಸಕ್ಕೋಸ್ಕರ ಇವರು ಅದನ್ನ CITB ಮೂಡ ಮತ್ತೆ MD ಅಂತ ಮಾಡ್ಕೊಂಡ್ ಬರ್ತಾ ಇದಾರೆ ಹೊರತು ಇದನ್ನ ಯಾವುದೇ ಕಾರಣಕ್ಕೆ ಅಲ್ಲಿ ಭ್ರಷ್ಟಾಚಾರನ ಇವರು ಯಾರೇ ಬಂದ್ರು ಕೂಡ ಸರಿ ಮಾಡಕ್ ಆಗಲ್ಲ. ಅದಕ್ಕೆ ಏನಾರ ಒಂದು ಹೊಸದಾಗಿ, ಯಾಕಂತಂದ್ರೆ ನಮ್ಮ ಮೈಸೂರು ನಗರದ ಆದಂತ ಜಿಲ್ಲೆಯವರಾದಂತ ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು, ಇದ್ರ ಬಗ್ಗೆ ಯಾಕಂದ್ರೆ ಜನಕ್ಕೆ ಅವ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಒಪಿನಿಯನ್ ಇದೆ. ಅವರು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಏನಾರ ಒಂದು ರೀತಿಯಲ್ಲಿ ಕ್ರಮ ಆಗೋ ತರ, ಮತ್ತೆ ಅದನ್ನ ಸಂಪೂರ್ಣ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ತೀರ್ಮಾನ ತಗೋಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಈಗ ನಿಮ್ಮ ಪ್ರಕಾರ ಈಗ ಬಡವರಿಗಂತೂ ಇಲ್ಲಿ ಮನೆ ಹಾಕಲ್ಲ ಅಂತ ಗೊತ್ತಾಯ್ತು ಸರ್? 100% ಆಗಲ್ಲ, ಸುಮ್ಮನೆ ಅಷ್ಟೇನೆ. ಯಾಕಂದ್ರೆ ಬಡವರಿಗೆ ಅಲ್ಲಿ ಸಿಕ್ಕರೆ ಬಡವರು ಹೊಚ್ಕೇಳ್ತಾರೆ. ಅರ್ಥ ಆಯ್ತಾ? ಬಡವರಿಗೆ ಅಲ್ಲಿ ಯಾವುದೇ ಕಾರಣಕ್ಕೆ ಕೊಟ್ಟಿಲ್ಲ, ಒಂದು ಸೈಟು ಸಿಗಲ್ಲ, ಏನು ಸಿಗಲ್ಲ. ಅಲ್ಲಿ ಅರ್ಜಿ ಆಗ್ತು ಅಂದ್ರೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ನಿಮ್ಗೆ, ಹಿಂದೆ ಏನು EWS ಅಂತ ಎಷ್ಟೋ ಜನಕ್ಕೆ, ನಮ್ಮ ಜನಾಂಗಕ್ಕೆ ಮತ್ತೆ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆಲ್ಲ ಕೊಟ್ಟಿದ್ದಾರೆ. ಅದು ಕೂಡ ಎಷ್ಟೋ EWSಗಳನ್ನ ಓನರ್ಗಳಿಗೆ ಗೊತ್ತೇ ಇಲ್ಲ ನಮ್ಗೆ ಸೈಟ್ ಅಲಾಟ್ ಆಗಿದೆ ಅಂತೇಳಿ. ಅದನ್ನು ಕೂಡ ಹಿಂದೆ ಏನು EWS ಅಂತ ಕೊಟ್ಟಿದ್ರಲ್ಲ, ಅದನ್ನು ಕೂಡ ಫೇಕ್ ಪರ್ಸನ್ಗಳನ್ನ ಮಾಡಿ ಅವ್ರ ಹೆಸರನ್ನ ಅಳಿಸಿ ಅದನ್ನು ಕೂಡ ಇಲ್ಲಿಗೆ ಎಷ್ಟೋ ಜನ ಅದನ್ನ ಬದಲಾವಣೆ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡ್ಕೊಂಡಿದ್ದಾರೆ ಅವ್ರು EWS ಕೂಡ. ಅದಕ್ಕೆ ದಾಖಲೆನೂ ನಮ್ಮ ಹತ್ರ ಇದೆ, ಒಂದು ಆಲ್ರೆಡಿ ಪ್ರೆಸೆಂಟ್ ಆಗಿದೆ. ಈಗ ಆಲ್ರೆಡಿ ಅದಕ್ಕೆ ಒಂದು ದೂರನ್ನು ಕೊಟ್ಟಿದೀವಿ. ಯಾವ್ದಾದ್ರು ನಮ್ಮ ಅಸಗೋಪುರಂ ಅಂತ ಇದ್ದಂತ ಒಬ್ಬ ನಮ್ಮ ಜನಾಂಗದವರು, ಅವ್ರಿಗೆ ಈ ರೀತಿ ಅನ್ಯಾಯ ಆಗಿದೆ ಒಬ್ಬರಿಗೆ. ಸರ್, ಈಗ ಸರ್ಕಾರಿ ಆಸ್ತಿ, ಈಗ ನಿಮ್ಮಂತವ್ರು ಹೋರಾಟ ಮಾಡಿ ಇದು ಸರ್ಕಾರಿ ಆಸ್ತಿ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲೇ ಒಂದ್ ಕಡೆ ಇವ್ರಿಗೆ ಹಿತಾಸಕ್ತಿ ಕಡಿಮೆ ಇದೆಯಾ ಅಥವಾ ಭ್ರಷ್ಟಾಚಾರ ಜಾಸ್ತಿ ಇದೆಯಾ?
ಸರ್ ಇವ್ರಿಗೆ ಎರಡೂ ಇದೆ. ಯಾಕಂತಂದ್ರೆ ಹಿತಾಸಕ್ತಿನೂ ಇಲ್ಲ, ಭ್ರಷ್ಟಾಚಾರ ಅಂತೂ ಅದಕ್ಕೆ ಮೀರಿದೆ. ಯಾಕಂದ್ರೆ ಅವರು ಭ್ರಷ್ಟಾಚಾರ ಇಲ್ದೇನೆ ಅವ್ರಿಗೆ ನಿದ್ರೆನೆ ಬರಲ್ಲ. ಅವ್ರಿಗೆ ದಿನನಿತ್ಯ ಅಧಿಕಾರಿಗಳಿಗೆ ದುಡ್ಡು ಅಂತ ಮಲ್ಕೊಂಡ್ರು ದುಡ್ಡು, ಎದ್ರು ದುಡ್ಡು, ಕೂತ್ಕೊಂಡ್ರು ದುಡ್ಡು. ಆ ರೀತಿ ಹಿಂದೆ ಅಲ್ಲಿ ಬರ್ತಕ್ಕಂಥ ಲ್ಯಾಂಡ್ ಮಾಫಿಯಾದವರು ಮತ್ತೆ ಏನು ಈ ಪ್ರೈವೇಟ್ ಡೆವಲಪರ್ಸ್ ಅಥವಾ ತೋರಿಸ್ಬಿಟ್ಟಿದ್ದಾರೆ ಅವ್ರಿಗೆ. ಯಾಕಂದ್ರೆ ಮೂಢ ಅಂತ ಅಂದ್ರೇನೆ ಹಣ, ಮೂಢ ಅಂದ್ರೆ ಹಣ ಅಂತಾನೆ ಅರ್ಥ. ಹಣ ಹಗರಣ ಎರಡು. ಹಣ ಹಗರಣ, ಅಲ್ಲಿ ಮೂಢ ಅಂದ್ರೆ ಅಷ್ಟೇ, ಮೂಢ ಅಂದ್ರೆ ಹಗರಣ. ಹಗರಣ ಕಾಣಲ್ಲ, ಹಣ ಮಾತ್ರ ಕಾಣುತ್ತೆ ಅಲ್ಲಿ. ಸರ್ ಈಗ ಎಲ್ಲ ತಾವು ಹೇಳ್ತಾ ಇದ್ರಿ, ಕೆಲವೊಂದ್ ಕಡೆ ನೀವೆಲ್ಲ ಹೋರಾಟ ಮಾಡಿ ಅದನ್ನ ಸರಿ ಮಾಡಿದ್ರಿ, ಮತ್ತೆ ಬೋರ್ಡ್ ಅದನ್ನ ತೆಗಿಸಿ JCB ಹಚ್ತಾ ಇದ್ದಾರೆ. ಹೌದು ಸರ್. ಈಗ ರೀಸೆಂಟ್ ಆಗಿ ನಾವು ಒಂದು 3 months ಅಲ್ಲಿ ಒಂದು ದೂರನ್ನು ಕೊಡ್ತೀವಿ. ದೇವನೂರ್ ಸರ್ವೆ ನಂಬರ್ ಮತ್ತೆ ಕೆಸರೆ ಸರ್ವೆ ನಂಬರ್ಗಳಲ್ಲಿ ಇವ್ರದೇ ಆಸ್ತಿಗಳು, CA ಸೈಟು ಮತ್ತೆ ಕೆಲವು ತುಂಡು ಭೂಮಿಗಳಿತ್ತು. ಅದನ್ನ ಏನ್ ಮಾಡಿದ್ರೆ ಅಲ್ಲಿ ಲೋಕಲ್ ಭೂಮಾಫಿಯಾದವರು ಇವ್ರನ್ನ ಏನು ಮೂಡೋದವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಇವ್ರಿಗೆ ಏನು ಕಮಿಟ್ಮೆಂಟ್ ಮಾಡ್ಕೊಂಡು ಇವ್ರು ಆ ಕಡೆ ತಲೆನೇ ಆಗ್ತಿರೋ ತರ ಮಾಡಿ ಅಲ್ಲಿ ಸರ್ಕಾರದ ತುಂಡು ಭೂಮಿಗಳನ್ನ ಕಳ್ತನ ಮಾಡಿದ್ದಾರೆ. ಕಳ್ತನ ಮಾಡಿ ಅದನ್ನ ಏನ್ ಮಾಡ್ತಾರೆ, ಒಂದು 12 ಎಕರೆ 12 ಕುಂಟೆ 10 ಕುಂಟೆ ಇತ್ತಂತ ಇವ್ರದ್ದೇನು ಉಳಿದಿರ್ತಾರಲ್ಲ ಅದನ್ನ ಇವ್ರ ಸೈಟ್ಗಳು ಮಾಡ್ಕೊಂಡು ಅಲ್ಲಿ ಅಮಾಯಕ ಪಾಪ ಯಾರೋ ಕೂಲಿ ಮಾಡೋ ಅಂತವ್ರಿಗೆ ಕಮ್ಮಿ ದುಡ್ಡಿಗೆ ಒಂದು 50 ಲಕ್ಷದ ಆಸ್ತಿನ ಒಂದು 10 ಲಕ್ಷ 5 ಲಕ್ಷ ಕೊಟ್ಟರೆ ಯಾರು ತಗೊಳಕಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಅದ್ರಲ್ಲೂ ಕೂಡ ಇವ್ರು ಏನ್ ಮಾಡಿರ್ತಾರೆ, ಅವ್ರದೇ ಆದಂತ ಒಬ್ಬ ಸಪರೇಟ್ ಲಾಯರ್ನ ಬೇರೆ ಇಟ್ಕೊಂಡಿರ್ತಾರೆ. ಆ ಲಾಯರು ಇವ್ರಿಗೆ ಹೇಳಿ ಕಳಿಸ್ಬಿಡ್ತಾನೆ ಫಸ್ಟೇನೆ. ಆ ಲಾಯರೇ ತಗೊಳ್ರಿ ಅಂತ ಹೇಳ್ಬಿಡೋದು. ಅವ್ರು ರೈಟಿಂಗ್ ಅಲ್ಲಿ ಏನು ಒಪಿನಿಯನ್ ಕೊಡಲ್ಲ, ಲೀಗಲ್ ಒಪಿನಿಯನ್ ಕೊಡಲ್ಲ. ಸುಮ್ಮನೆ ಸಾರ್ವಜನಿಕರಿಗೆ ಏನ್ ಗೊತ್ತೋ ಲಾಯರ್ ಕೋರ್ಟ್ ಹಾಕೊಂಡಿರ್ತಾರೆ, ಅವ್ರು ಹೇಳಿ ಮಾತು ನಂಬಿಡ್ತಾರೆ ಪಾಪ. ರೈಟಿಂಗ್ ಅಲ್ಲಿ ಏನು ಕೊಡಲ್ಲ, ಅದು ಅವರೇ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಒಬ್ರು ಅಡ್ವೊಕೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ರೀತಿ ಆಗಿ ಮೊನ್ನೆ ಅದನ್ನ ದೂರ್ ಕೊಟ್ಟರು ಕೂಡ ಯಾರು ಸತೀಶ್ ಚಂದ್ರ ಮತ್ತೆ ಶ್ರುತಿ ಮತ್ತೆ ರಾಜಶೇಖರ್ ಮತ್ತೆ ಸಚಿನ್ ಅಂತ ಅವ್ರ ಮೇಲೆ 4 ಜನ ಮೇಲೆ ದೂರ್ ಕೊಟ್ಟಿದೀವಿ. ನನಗೆ ಫೋನ್ ಮಾಡಿ ನೀವು ದುಡ್ಡಿಸ್ಕೊಬಿಡಿ ಅಂತ, ಕಮಿಟ್ಮೆಂಟ್ ಆಗ್ಬಿಡಿ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅದು ರೆಕಾರ್ಡಿಂಗ್ ದಾಖಲೆ ಇದೆ. ಅದನ್ನ ಆಲ್ರೆಡಿ ಇವ್ರಿಗೆ ನಮ್ಮ ಕಮಿಷನರ್ಗೂ ಕೂಡ ಕೊಟ್ಟಿದೀವಿ. ಇವ್ ಇಮಿಡಿಯೇಟ್ಲಿ ಇವ್ರ ಮೇಲೆ ಕ್ರಮ ಆಗ್ಲಿ ಅಂತ ಕೊಟ್ಟಿದೀವಿ. ಅದು ಇನ್ನೂ ಗಂಟನೂ ಕ್ರಮ ಆಗ್ಲಿಲ್ಲ. ಅದರಿಂದ ಈಗ ನಾನು ಮೊನ್ನೆ 14ನೇ ತಾರೀಕು CM ಅವರು ಮೈಸೂರಿಗೆ ಬಂದಾಗ ಅವ್ರಿಗೂ ಮನವಿ ಕೊಟ್ಟಿದೀವಿ. ನೋಡಿ ಸರ್, ಈ ರೀತಿ ಆಗಿದೆ, ನಿಮ್ಮ ಅಧಿಕಾರಿಗಳು ನಮ್ಮಲ್ಲಿ ಇಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ನಮಗೆ ಫೋನ್ ಮಾಡಿ ದುಡ್ಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿ ಸಾಹೇಬ್ರು ಗಮನಕ್ಕೂ ತಂದು ಕೊಟ್ಟಿದೀವಿ ಅವ್ರ ಮನೆ ಮುಂದೆನೆ. ಈಗ ಕುರಿ ಕಾಯ್ಲಿಕ್ಕೆ ತಗೊಳಂದ್ ಬಿಟ್ಟಂಗೆ ಇಲ್ಲಿ ಕ್ರಮ ಆಗ್ತದ ಅಂತ ನಿಮ್ಗೆ ಭರವಸೆ ಇದೆಯಾ ಸರ್ ಗಂಗಾಧರ್ ಅವರೇ, ಹೋರಾಟಗಾರರಾಗಿ? ಸರ್, ಈಗ ಅಲ್ಲಿ ಕ್ರಮ ಅಂತಂದ್ರೆ ಕ್ರಮ ಆಗೋದಿಲ್ಲ. ಬಟ್ ನಾವು ಸಾರ್ವಜನಿಕರನ್ನ ಒಗ್ಗೂಡಿಸ್ಕೊಂಡು ಕ್ರಮ ಆಗೋ ರೀತಿನ ನಾವು ಪ್ರತಿಭಟನೆ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಅವೇರ್ನೆಸ್ ತುಂಬಬೇಕು, ಮತ್ತೆ ಸಾರ್ವಜನಿಕರ ಗಮನಕ್ಕೆ ತರಬೇಕು. ಇದು ಸರ್ಕಾರದ ಗಮನ ಸೆಳಿಬೇಕು. ಇದೆಲ್ಲ ಆದ್ರೆ 100% ಕ್ರಮ ಆಗುತ್ತೆ. ಯಾಕಂದ್ರೆ ಇಲ್ಲಿ ಆಸ್ತಿ ಸಾರ್ವಜನಿಕರು ಸರ್, ಅದು ಸಾರ್ವಜನಿಕರು ಸಂಬಳ ಕೊಡ್ತಾರ ಅವ್ರಿಗೆ. ಸಾರ್ವಜನಿಕರು ಮನಸ್ಸು ಪಟ್ರೆ ಆರಾಮಾಗಿ ಆಗುತ್ತೆ. ಅದು ಸಾರ್ವಜನಿಕರು ಎಚ್ಚೆತ್ಕೋಬೇಕು ಇಲ್ಲಿ. ಈಗ ನಿಮ್ಮ ಪ್ರಕಾರ 10 ಮಾರ್ಕ್ಸ್ ನಲ್ಲಿ ರಕ್ಷಿತ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಒಬ್ಬ ವ್ಯಾಲ್ಯೂಯೇಷನ್ ಹೋರಾಟಗಾರರಾಗಿ? ಸರ್, ಈಗ ರಕ್ಷಿತ್ ಅವ್ರ ಬಗ್ಗೆ ನಾವು ಕೂಡ ತಹಸೀಲ್ದಾರ್ ಇದ್ದಾಗಿಂದಾನು ನೋಡ್ತಾನೆ ಇದೀವಿ. ಇತ್ತೀಚೆಗೆ ಒಂದು ಮಾದಗಳಿ ಸರ್ವೆ ನಂಬರ್ 17 ಅಂತ ಹೇಳಿ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣದಲ್ಲಿ ಇವ್ರು ಏನ್ ಮಾಡ್ತಾರೆ, ಅದು ಆಕ್ಚುಲಿ ಮಾದಗಳಿ ಸರ್ವೆ ನಂಬರ್ ದರ್ಖಾಸ್ತ್ ಲ್ಯಾಂಡ್ ಅದು 17. ಅದರಲ್ಲಿ 43 ಎಕರೆ ಟೋಟಲ್ ಇದೆ. ಅದನ್ನ ಇವರು ತಹಸೀಲ್ದಾರ್ ಆಗಿದ್ದಾಗ ಒಂದು ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಯಾರು ತಹಸೀಲ್ದಾರ್? ಇವರು ನಮ್ಮ ರಕ್ಷಿತ್ ಅವರು ಇವರೇ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ ಅದನ್ನ ಆಕ್ಚುಲಿ ಅದು ಗ್ರಾಂಟ್ ಲ್ಯಾಂಡ್, ದರ್ಖಾಸ್ತ್ ಗ್ರಾಂಟ್ ಲ್ಯಾಂಡ್. ಆ ದರ್ಖಾಸ್ತ್ ಗ್ರಾಂಟ್ ಲ್ಯಾಂಡ್ ನ ಮಾರಾಟ ಮಾಡ್ಬೇಕಾದ್ರೆ ಕೆಲವು ಸರ್ಕಾರದ ಪ್ರೊಸೀಜರ್ ಇದೆ, ಸರ್ಕಾರದ ನಿಯಮಗಳಿದೆ. ಅದನ್ನ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವ್ರೇನ್ ಮಾಡಿದ್ದಾರೆ, ಗ್ರಾಂಟ್ ಲ್ಯಾಂಡ್ಗೆನೆ ಪುನಃ KLRM ಅಂತ ಹೇಳಿ ಒಂದು ಮಾಡ್ಕೊತಾರೆ. ಗ್ರಾಂಟ್ ಲ್ಯಾಂಡ್ ನ ಅಂತ ಮುಚ್ಚಿಟ್ಟು ಅದು KLRM ಇಂದ ಬಂದಿರೋದು ಅಂತ ಹೇಳಿ ಅದನ್ನ KLRM ಪ್ರಕಾರ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಲಿಮಿಟ್ ಕಮ್ಮಿ ಇದೆ, ಅದಕ್ಕೆ ಪ್ರೋಸೆಸ್ ತುಂಬಾ ಕಮ್ಮಿ ಇದೆ ಸರ್ಕಾರದ ಲೆವೆಲ್. ಆ ತರ ಆದ್ರೆ ಅದನ್ನ ಬೇಗ ಇಮಿಡಿಯೇಟ್ಲಿ ಮಾರಾಟ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಏನು ಭೂಮಾಫಿಯಾದವ್ರಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಈಗ ಇತ್ತೀಚೆಗೆ ನಮ್ಮ ಈಗಿರುವಂತ ತಹಸೀಲ್ದಾರ್ ಅದಕ್ಕೆ ಇದು ಕೊಟ್ಟಿದ್ದಾರೆ, ಏನು ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿ KLRM ಕೇಸೇ ನಡೆದಿಲ್ಲ ಅಂತ ಹೇಳಿ ನಮ್ಗೆ ಹಿಂಬಾರಹನು ಕೊಟ್ಟಿದ್ದಾರೆ. ಇವರು KLRM ಕೇಸ್ ನಡೆದು ಆ ಕೇಸ್ ಪ್ರಕಾರ ಅವ್ರಿಗೆ ಆದೇಶ ಆಗಿದೆ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದು ಆಕ್ಚುಲಿ ಗ್ರಾಂಟ್ ಲ್ಯಾಂಡ್, ಅದು ದರ್ಖಾಸ್ತು. ಹಾಗೆ ಈ ರೀತಿ ಇವರು ಮೈಸೂರಲ್ಲಿ ಕಂಟಿನ್ಯೂ ಆಗಿ ಇವ್ರು ಇಲ್ಲೇ ಅಧಿಕಾರ ಇಲ್ಲೇ ಇದ್ಕೊಂಡು ಯಾಕಂದ್ರೆ ಇವ್ರಿಗೆ ಕಂಪ್ಲೀಟ್ ಇವ್ರಿಗೆ ಸಾರ್ವಜನಿಕರಿಗೆ ಯಾವ ರೀತಿ ಭೂಮಿಗಳಲ್ಲಿ ಮತ್ತೆ ರೆವಿನ್ಯೂಗೆ ಸಂಬಂಧಪಟ್ಟರೆ ಯಾವ ರೀತಿ ವಂಚನೆ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಸರ್, ಈಗ ಹೇಳಿದ್ರಿ ಶ್ರುತಿ ರಾಜಶೇಖರ್ ಅಂತ ಹೇಳಿ, ಅವರು ವಲಸೆ ಬಂದವರು ಬೇರೆ, ಅವ್ರ ಮಾತ್ರ ಇಲಾಖೆ ಬೇರೆ ಇರ್ತದೆ. ಎಲ್ಲೇ ಒಂದ್ ಕಡೆ ಆದೇಶಗಳು ಕೂಡ ಆದವು ಅವ್ರನ್ನ ವಾಪಸ್ ಕಳಿಸಿ ಅಥವಾ ಅಂತ ಹೇಳಿ. ಇಲ್ಲಿ ರಿಲೀವ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಇವ್ರು ಬೇಕೇ ಬೇಕು, ಅನಿವಾರ್ಯ ಇದೆಯಾ ಅಥವಾ ಏನಾದ್ರು ಹೇಳ್ತಾರಲ್ಲ ಜಿತ್ತು ಜನವಾರ ಕೊಟ್ಕೊಂಡು ಸಿಕ್ಕೊಂಡ್ಬಿಟ್ಟಿದಾರ ಕೆಲವೊಬ್ರು ಅಧಿಕಾರಿಗಳು? ತಮ್ಮ ವಿಶ್ಲೇಷಣೆ ಏನು?
ಸರ್ ಅಲ್ಲಿ ಈಗ ಏನು ರಾಜಶೇಖರ್ ಮತ್ತೆ ಶ್ರುತಿ ಅನ್ನೋರು ಅಕ್ಷಿಲ್ ಅವರು ನಮಗೂ ಕೂಡ ಅದು ಇತ್ತೀಚೆಗೆ ಗೊತ್ತಾಯ್ತು, ಇವರಿಗೆ ಬೇರೆ ಕಡೆ ಬೇರೆ ಇಲಾಖೆಗೆ ವರ್ಗಾವಣೆ ಆಗಿದ್ರು ಕೂಡ ಇವ್ರು ಇಲ್ಲೇ ಕೂತಿದ್ದಾರೆ, ಇನ್ನೂ ಹೋಗ್ತಾ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು DC ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಾಗ ಆ DC ಅವ್ರು ನಮ್ ಗಮನಕ್ಕೆ ಸಿಗ್ಲಿಲ್ಲ. ಅವಾಗ ನಾವು ADC ಅವ್ರನ್ನ ಭೇಟಿ ಮಾಡಿ ADC ಅವ್ರ ಗಮನಕ್ಕೆ ತಂದ್ವಿ, ನೋಡಿ ಸರ್ ಹಿಂಗೆಲ್ಲ ಆಗ್ತಾ ಇದೆ ಅಂತ. ADC ಅವರು ಆಶ್ಚರ್ಯ ಪಡ್ತಾ ಇದಾರೆ, ರೀ ಆ ಶ್ರುತಿ ಅವರು ಮತ್ತೆ ರಾಜಶೇಖರ್ಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಆಗಿ ಇನ್ನೂ ಏನಕ್ಕೆ ಅಲ್ಲಿ ಕೂತಿದ್ದಾರೆ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಸರ್ ನೀವೇ ಹೇಳ್ಬೇಕು, ನಮ್ಗೆ ಏನ್ ಗೊತ್ತು ಒಳಮರ್ಮ ಅಂತ ನಾನು ಹೇಳ್ದೆ. ಅದಕ್ಕೆ ಇಲ್ಲ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದೆ, ನೀವು ಸಾಹೇಬ್ರನ್ನ DC ಅವ್ರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ರಲ್ಲ, ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಏನಾದ್ರು ಒಂದು ಒತ್ತಾಯ ಮಾಡಿ ಅಂತ ಹೇಳಿದ್ರು. ನಾವು ಕೂಡ DC ಅವ್ರನ್ನ ಇನ್ನೂ ಭೇಟಿ ಮಾಡ್ಲಿಲ್ಲ, ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ನಮ್ಮ ಕೈಗೆ ಸಿಗ್ಲಿಲ್ಲ. ಮತ್ತೆ ಈಗ ರೀಸೆಂಟ್ ಆಗಿ ಮೊನ್ನೆ 25ನೇ ತಾರೀಕು ಏನು ಮೂಡ ಮೀಟಿಂಗ್ ಇತ್ತಲ್ಲ, ಅಲ್ಲಿ ನಾವು ಸಂಘಟನೆ ಕಾರ್ಯಕರ್ತರೆಲ್ಲ ಸೇರಿ ಅವರ ಅವತ್ತಿನ ದಿವಸ ಒಂದು ಮೀಟಿಂಗ್ ದಿವಸ ಅಟೆಂಡ್ ಆಗಿ ಈ ವಿಚಾರ ಎಲ್ಲ ಪ್ರಸ್ತಾಪ ಮಾಡೋಣ ಅಂತ ಹೇಳಿ ನಾವು ಎಲ್ಲ ಮಾತುಕತೆ ಮಾಡ್ಕೊಂಡು ಅಟೆಂಡ್ ಆಗಿದ್ವಿ. ನಮ್ಗೆ ಅದು ಗೊತ್ತೇ ಆಗ್ಲಿಲ್ಲ ಆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ. ಅವತ್ತು ನಾವೆಲ್ಲ ಹಾಜರಾಗಿದ್ವಿ, ಒಂದು 50 ಜನ ಬಂದು ನಾವು ಆಲ್ರೆಡಿ ಇದ್ವಿ. ಅವತ್ತಿನ ದಿವಸನೇ ಇದೆಲ್ಲ ಏನು ಭ್ರಷ್ಟಾಚಾರ ಬಯಲು ಮಾಡಕ್ಕೆ ಅವತ್ತ ಸಂಬಂಧಪಟ್ಟ ಮೂಡ ಮೆಂಬರ್ಸ್ ಮತ್ತೆ ಸಂಬಂಧಪಟ್ಟ MLA ಅವರು, ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಮೆಂಬರ್ಸ್ ಬಂದಿರ್ತಾರಲ್ಲ ಅಲ್ಲಿ, ಅವ್ರ ಗಮನ ಸೆಳಿಬೇಕಂತೇಳಿ ನಾನು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಜನನೂ ಕರ್ಕ ಬಂದಿದೆ. ಅದು ಏನಕ್ಕೆ ಇಮಿಡಿಯೇಟ್ಲಿ ಅದನ್ನ ಪೋಸ್ಟ್ಪೋನ್ ಮಾಡೋದು ಅದು ಗೊತ್ತಿಲ್ಲ. ಈಗ ಒಟ್ಟಾರೆ ಏನ್ ಹೇಳಕ್ಕಿರ್ತ ಒಬ್ಬರು ಹೋರಾಟಗಾರರಾಗಿ ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಯಾವ ರೀತಿ ಸಲಹೆ ಏನು ಸರ್, ಹಾಗೆ ವೀಕ್ಷಕರಿಗೆ ಕಿವಿ ಮಾತಿ ಏನು ಸರ್? ನಾನು ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮೂಡ ಅಂತಂದ್ರೆ ಜನಗಳಿಗೆ ಒಂದು ನಂಬಿಕೆ ಬರಬೇಕು. ಈಗ ಯಾಕಂದ್ರೆ ಹಿಂದೆ ಏನೋ ಆಗೋಗಿದೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಗೊತ್ತು ಎಲ್ಲರಿಗೂ, ಸಾರ್ವಜನಿಕ ಇಡೀ ಇದು ನ್ಯಾಷನಲ್ ನ್ಯೂಸ್ ಆಗಿದೆ ಮೂಡ ಬಗ್ಗೆ. ಅಟ್ಲೀಸ್ಟ್ ಮುಂದೆ ಬರ್ತಕ್ಕಂಥ ಅಧಿಕಾರಿಗಳರು ಮೂಡನ ಒಂದು ಹೆಸರನ್ನ ಉಳಿಸ್ಬೇಕು, ಸಾರ್ವಜನಿಕರಿಗೆ ಅದ್ರ ಮೇಲೆ ನಂಬಿಕೆ ಬರೋ ತರ ಆಗ್ಬೇಕು. ಮತ್ತೆ ಸಾರ್ವಜನಿಕರು ಕಚೇರಿಗೆ ಧಾರಾಳವಾಗಿ ಬಂದು ಧಾರಾಳವಾಗಿ ಕೆಲಸ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗೋ ಅಂತ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ಬೇಕು ಸರ್ ಮೂಡದಲ್ಲಿ. ಹೌದು, 100% ನಿಜ ಅದು. ಯಾಕೆಂತಂದ್ರೆ ಸರ್ಕಾರದ ಆಸ್ತಿಗೆ ಇವ್ರ ಆಸ್ತಿಗೆ ಇವರೇ ನೋಟಿಸ್ ಕೊಡ್ತಾರೆ. ಅದು ಆಕ್ಚುಲಿ ಕೊಡಕ್ಕೆ ಬರೋದಿಲ್ಲ, ಸರ್ಕಾರದ ಆಸ್ತಿಗೆ ನೋಟಿಸ್ ಕೊಡಂಗಿಲ್ಲ, ಅದು ಗೌರ್ಮೆಂಟ್ ರೂಲ್ ಇದೆ. ಬಟ್ ಅದು ನಮ್ಮ ಎದುರುಗಡೆ ಸಾಹೇಬರು ಕಮಿಷನರ್ ಕೂಡ ಹೇಳಿದಾರೆ, ಅವ್ರು ಸಂಬಂಧಪಟ್ಟ ಇಂಜಿನಿಯರ್ಸ್ಗೆಲ್ಲ, ನಮ್ಮ ಆಸ್ತಿಗೆ ನಾವ್ ಯಾಕೆ ನೋಟಿಸ್ ಕೊಡ್ಬೇಕು, ಹೋಗಿ ದಾಖಲೆ ಇರುತ್ತೆ ನಮ್ಮಲ್ಲ, ಅದು ನೋಡ್ಕೊಂಡು ತಗೊಂಡು ಪೊಸಿಷನ್ ತಗೊಳ್ಳಿ ಅಂತ. ಈಗ ಇತ್ತೀಚೆಗೆ JP ನಗರದಲ್ಲೂ ನಂಗೆ ಸೇಮ್ ಮಾಡಿದ್ದಾರೆ, ನೋಟಿಸೇ ಕೊಡ್ಲಿಲ್ಲ ಅವ್ರಿಗೆ, ಹೋಗಿ ಏಕ್ದಮ್ ಮಾಡೋದು ಪೊಸಿಷನ್ ತಗೊಂಡ್ರು. ಈಗ ಒಂದು 15 ದಿವಸ ಆಯ್ತು. ಅದೇ ರೀತಿ ಇದು ಕೂಡ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಲ್ಯಾಂಡ್ ಮಾಫಿಯಾ ಜೊತೆ ಇನ್ವಾಲ್ವ್ ಆಗಿರ್ತಾರೆ, ಅವ್ರಿಗೆಲ್ಲ ಇವರೇ ಪ್ಲಾನ್ ಹೇಳ್ಕೊಡ್ತಾ ಇರ್ತಾರೆ. ಇವ್ರು ಆಕ್ಚುಲಿ ಇವ್ರ ದಾಖಲೆನೂ ಇರುತ್ತೆ ಇವ್ರದೇ ಅಂತ, ಜಮೀನ್ ಗೊತ್ತಿರುತ್ತೆ ಆಲ್ರೆಡಿ. RTC MR ಎಲ್ಲ ಪ್ರೆಸೆಂಟ್ ಈಗ ತಗೊಂಡ್ರು ಕೂಡ ಮೂಡ ಅಂತಾನೆ ಬರ್ತಾ ಇದೆ. ಆದ್ರೆ ನಲ್ಲ ಔಸಿಟ್ ಏನ್ ಮಾಡ್ತಾರೆ, ಬೇಕು ಅಂತಾನೆ ಲ್ಯಾಂಡ್ ಮಾಫಿಯಾದವ್ರಿಗೆ ಇವರು ನೋಟಿಸ್ ಕೊಡೋದು ಬೇಕು ಅಂತಾನೆ. ಯಾಕೆ ನೋಟಿಸ್ ಕೊಡ್ತಾರೆ ಅಂತಂದ್ರೆ, ಅವ್ರು ಕೋರ್ಟ್ಗೆ ಹೋಗೋ ಸ್ಟೇ ತಗೊಳ್ಳಿ, ಹಂಗೆ ಕಾಲಹರಣ ಆಗ್ಲಿ, ಅವಾಗ ಇವರು ಕೂಡ ಒಂದ್ ಕಡೆ ಎಲ್ಲ ಸೇಫ್ ಆಗೋತಾರ. ನಾವು ಏನು ಮಾತಾಡಕ್ ಆಗ್ಬಾರ್ದು, ಹೋರಾಟಗಾರರು ಕೋರ್ಟಲ್ಲಿ ಇದೆಯಲ್ಲ ಅಂತ ನಾವು ಸುಮ್ಮನೆ ಆಗ್ಬೇಕು. ಈ ತರ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಆ ಲ್ಯಾಂಡ್ ಮಾಫಿಯಾದವ್ರಿಗೆ ಅನುವು ಮಾಡ್ಕೊಡ್ತಾರೆ, ನೋಟಿಸ್ ಕೊಟ್ಟು ಆ ನೋಟಿಸ್ ಮುಖಾಂತರ ಕೋರ್ಟ್ಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡ್ತಾರೆ. ಫೈಲ್ಗಳು ಬಚ್ಚಿಟ್ಬಿಡ್ತಾರೆ, ಹೌದು 100% ನಿಜ. ಈಗ ನಾವೇನು ದೇವನೂರು 208 ಮತ್ತೆ 186/5 186/1 2 ಎಲ್ಲ ಏನ್ ನಾವು ದೂರು ಕೊಟ್ಟಿದ್ವಿ, ಅದನ್ನ ಸುಮಾರು ನಾವು ದೂರು ಕೊಟ್ಟಾದ್ಮೇಲೆ ಕೋರ್ಟ್ಗೆ ಅವರು ಏನೋ ಅವರು ಸ್ಟೇ ತಗೋತಾರಲ್ಲ ಸರ್, ಈಗ ಆಪೋಸಿಟ್ ಪಾರ್ಟಿಗಳು ಸ್ಟೇ ತಗೊಂಡಾಗ ಕೋರ್ಟ್ ಇಂದ ಸಂಬಂಧಪಟ್ಟ ಇಲಾಖೆಗೆ ಒಂದು ನೋಟಿಸ್ ಬಂದಿರ್ತದೆ. ಅಲ್ಲಿ ಕಾಮನ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ನೋಟಿಸ್ಗೆ ಇವರು ರಿಪ್ಲೈ ಮಾಡ್ಬೇಕು, ಈ ಆಸ್ತಿ ನಮ್ದಾ ಅಲ್ವಾ ಅಂತ ಕೊಡ್ಬೇಕು. ಇವ್ರು ನೋಟಿಸ್ ರಿಪ್ಲೈ ಮಾಡ್ಬೇಕು. ಅವ್ರು ಏನ್ ಮಾಡ್ತಾರೆ, ನೋಟಿಸ್ನಾಗ ಕೋರ್ಟ್ ನೋಟಿಸ್ನ ಬಚ್ಚಿಟ್ಬಿಡ್ತಾರೆ, ಏನೋ ಗೊತ್ತಿಲ್ಲದ ಹತ್ರ ಸುಮ್ಮನೆ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಕೋರ್ಟಲ್ಲಿ ಅವರು 3-4 ನೋಟಿಸ್ ಕೊಟ್ಟಿ ಏನ್ ಮಾಡ್ತಾರೆ, ಕೊನೆಗೆ ಏನಾಗುತ್ತೆ ನಿಮ್ಗೆ ಗೊತ್ತು, ಇವ್ರು ಅಟೆಂಡ್ ಆಗೋದಿಲ್ಲ ಕೋರ್ಟ್ಗೆ ಬೇಕು ಅಂತಾನೆ. ಆಮೇಲೆ ಏನ್ ಮಾಡ್ತಾರೆ, ಫೈಲ್ಗಳನ್ನ ಬಚ್ಚಿಟ್ಬಿಡ್ತಾರೆ. ಈಗ ರೀಸೆಂಟ್ ಆಗಿ 186/5 ಬಚ್ಚಿಟ್ಟಿದ್ರು, 5-6 ತಿಂಗಳಿಂದ ಬಚ್ಚಿಟ್ಟಿದ್ರು. ಆ ಬಚ್ಚಿಟ್ಟಿರೋ ಫೈಲ್ ನಾವು ಹುಡುಕ್ಸಿ ಈಗ ಅದನ್ನ ತೆಗ್ಸಿ ಈಗ ಅದನ್ನ ಮೂವ್ಮೆಂಟ್ ಮಾಡಿಸಿದೀವಿ. ನಾನೀಗ ಆ ಒಂದು ವಿಚಾರನೇ ಮಾತಾಡೋಕ್ಕೋಸ್ಕರ ಈಗ ಮೂಡ ಹತ್ರನೂ ಹೋಗ್ತಾ ಇದ್ದೀನಿ. ಈಗ ಅಂದ್ರೆ ಇವರಿಗೆ ಬಚ್ಚಿಡೋದ್ರಿಂದ ಅನುಕೂಲ ಆಗತ್ತೆ, ಯಾರಿಗೆ ಪಾರ್ಟಿಗಳಿಗೆ? ಹೌದು, ಪಾರ್ಟಿಗಳಿಗೂ ಅನುಕೂಲ, ಇವ್ರಿಗೂ ಅನುಕೂಲ. ಡಿಪಾರ್ಟ್ಮೆಂಟ್ ಇಲ್ಲಿ ಯಾರೋ ಇವರು ಲಂಚ ತಗೊಂಡು ಅದನ್ನ ಬಚ್ಚಿಟ್ಟಿರ್ತಾರಲ್ಲ, ಅದೇನು ನಿಮ್ಗೆ ಏನೋ ಒಂದು 10,000 20,000 ಲಂಚ ತಗೊಂಡಿರಲ್ಲ, ಅವರು ಲಕ್ಷಗಟ್ಟಲೆ ತಗೊಂಡಿರ್ತಾರೆ. ನಿಮ್ಗೆ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಫೈಲ್ನೇ ಬಚ್ಚಿಟ್ಬಿಡ್ತಾರೆ ಅಂತಂದ್ರೆ, ನೀವು 5,000 10,000ಕ್ಕೆಲ್ಲ ಫೈಲ್ ಬಚ್ಚಿರಲ್ಲ, ಅವರು ಲಕ್ಷಾಂತರ ರೂಪಾಯಿ ಲಂಚ ತಗೊಂಡಿರ್ತಾರೆ, ಅದಕ್ಕೋಸ್ಕರ ಬಚ್ಚಿಟ್ಬಿಡ್ತಾರೆ. ಎಲ್ಲಂದ್ರೆ ಲಕ್ಷ್ಮೀಪುತ್ರರು ಇವರೆಲ್ಲರೂ ಅಂತ ಹೇಳ್ತೀರಾ? ಮೂಡಾಗೆ ಸರ್, ನಾನು ಹೇಳೋದು ಮೂಡಾದಲ್ಲಿ ಯಾರು C ಗ್ರೂಪ್ ಇಂದ A ಗ್ರೂಪ್ ಇದಾರಲ್ಲ, ಕ್ಲಾಸ್ 1 ಆಫೀಸರ್ ಇಂದ ಹಿಡಿದು ಕೆಳಗಡೆ ಅಲ್ಲಿ ಕಸ ಗುಡ್ಸೋರ್ ಗಂಟನು ಎಲ್ಲಾರ ಆಸ್ತಿಗಳು ತನಿಖೆ ಆಗ್ಬೇಕು. ಯಾಕಂದ್ರೆ ಅಲ್ಲೆಲ್ಲ ಶ್ರೀಮಂತರೆ, ನೋಡಕ್ ಮಾತ್ರ ಏನು ಗೊತ್ತಿದ್ದಾರೆ ಇರ್ತಾರೆ, ಎಲ್ಲೆಲ್ಲೋ ಲಿಂಕ್ ಇರ್ತದೆ ಅವ್ರಿಗೆ. ಎಲ್ಲ ಪ್ರತಿ ಕಸ ಗುಡ್ಸೋನಿಂದ ಹಿಡಿದು ಕಮಿಷನರ್ ತನಕ ಪ್ರತಿಯೊಬ್ಬರ ಆಸ್ತಿನ ತನಿಖೆ ಆಯ್ತು ಅಂದ್ರೆ ಮೂಡ ಒಂದು ಸುಧಾರಣೆ ಆಗುತ್ತೆ ಅಂತ ಹೇಳಿ ನಾವು ನಮ್ಮ ಸಂಘಟನೆ ಪರವಾಗಿ ನಾವು ಹೇಳ್ಬೋದು ಸರ್.
ಈ ಹೋರಾಟಗಾರರಿಗಿಂತ ಏಜೆಂಟ್ರಿಗೆ ಮಣಿ ಹಾಕ್ತಾರ ಅನ್ನಂಗಾಯ್ತು ನಿಮ್ ಪ್ರಕಾರ. ಸರ್ ಹೋರಾಟಗಾರರು ಬಂತು ಅಂದ್ರೆ ಮಕ್ಕ ಆ ಕಡೆ ತಿಳ್ಸ್ಕೊತಾರೆ, ಏಜೆಂಟ್ರು ಬಂದ್ರೆ ನೇರ ಮಾತಾಡ್ತಾರೆ. ಖುಷಿ ಅವ್ರಿಗೆ, ಇವತ್ತೇನೋ ನಮ್ ಲಕ್ಷ್ಮಿ ಬಂತು ಅಂತ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.